ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರ್ಮೆಂಟ್ ಸರ್ವೇಯರ್ ಪೋಸ್ಟಿಗೆ ಅಪ್ಲೈ ಮಾಡೋದು ಹೇಗೆ ಅಂತ ಕೇಳಿದ್ದೀರಾ. ಅಪ್ಲೈ ಮಾಡಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಇಲ್ಲಿ ಹೇಳ್ತೀನಿ ನೋಡಿ. SLC ಮತ್ತು PUC ಮಾರ್ಕ್ಸ್ ಕಾರ್ಡ್ನ PDF ಅಲ್ಲಿ ನೀವು ರೆಡಿ ಮಾಡಿ ಇಟ್ಕೋಬೇಕು. ಫಸ್ಟೇ ಸಿಗ್ನೇಚರ್ನ ಫೋಟೋ ರೂಪದಲ್ಲಿ ಇಟ್ಕೊಂಡಿರಬೇಕು. 50 to 70 KB ಇರಬೇಕು. ಅದನ್ನು ಕನ್ವರ್ಟ್ ಮಾಡೋದು ಹೇಗೆ ಅಂತ ಯಾರೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀರಾ, ಅದು ಆಗ್ತಾಯಿಲ್ಲ ಅಂತ ಹೇಳಿ ಅದನ್ನು ಹೇಗೆ ಕನ್ವರ್ಟ್ ಮಾಡೋದನ್ನು ಹಾಕಿದ್ದೀನಿ. ಹೈಟ್ ಮತ್ತು ವೆಯ್ಟ್, ವಿಷನ್ ಪವರ್ ಇಷ್ಟು ಗೊತ್ತಿದ್ದರೆ ಇದನ್ನು ನೀವು ಒಂದು ಕಡೆ ನೋಟ್ ಮಾಡ್ಕೊಂಡು ಇಟ್ಕೋಬೋದು. ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕೂಡ ಇಟ್ಕೊಳ್ಳಿ PDF ರೂಪದಲ್ಲಿ. ಆಧಾರ್ ಆರ್ ಎನಿ ID, ಅಂದರೆ ನೀವು ಆಧಾರ್ ಮೇಲೆ ಅಪ್ಲೈ ಮಾಡ್ತಾಯಿದ್ರೆ ಆಧಾರ್ ಅಥವಾ ಏನು ID ಇದೆಯಲ್ಲ ಆ IDನ ನಂಬರ್ ಇದ್ದರೆ ಸಾಕು. ಮತ್ತು ಅದನ್ನು ಅಪ್ಲೋಡ್ ಮಾಡಬೇಕಾದ್ರೂ ಅಷ್ಟೇ ಅದನ್ನು ಅದನ್ನು KYC ಮೂಲಕ ಮಾಡಬೇಕಾಗತ್ತೆ. OTP ತೊಗೊಂಡು ಕಂಪಲ್ಸರಿ ಆಧಾರ್ ನಂಬರು ಫೋನ್ ನಂಬರ್ಗೆ ಲಿಂಕ್ ಆಗಿರಬೇಕು. ಆವಾಗಲೇ OTP ವೆರಿಫೈ ಆಗೋದು. ಅಥವಾ ಬೇರೆ ಏನಾದರೂ ID ಇದ್ದರೆ ಅದರಲ್ಲಿ ಆಗಲಿಲ್ಲ ಅಂದರೆ, ಇನ್ನೂ ಫೋನ್ ನಂಬರ್ ಲಿಂಕ್ ಆಗಿಲ್ಲ ಅಂತ ಅಂದರೆ ಟ್ರೈ ಮಾಡ್ಬೋದು ನೀವು. ಆಲ್ಟರ್ನೇಟಿವ್ ನಂಬರ್ ಅಂದರೆ ಫೋನ್ ನಂಬರ್ ನಿಮ್ಮ ಮನೆಯಲ್ಲಿ ಯಾರ್ದಾದ್ರೂ ಇರ್ಬೋದು, ಅಥವಾ ಮೇಲ್ ID, ಅಡ್ರೆಸ್ ಇದಿಷ್ಟು, ಅಥವಾ ಅಲ್ಲ ಮತ್ತು ಆಲ್ಟರ್ನೇಟಿವ್ ID, ಫೋನ್ ನಂಬರು, ಅಡ್ರೆಸ್ ಇದಿಷ್ಟು ಕಂಪಲ್ಸರಿ ಇರಬೇಕು. ರಿಸರ್ವೇಷನ್ಸ್ ಏನಾದರೂ ಇದ್ದರೆ ಅದರ ಸರ್ಟಿಫಿಕೇಟ್ ಇರಬೇಕು. ಅಪ್ಲೈ ಮಾಡಬೇಕಾದ್ರೆ 5 ಡೀಟೇಲ್ಸ್ನ ನೀವು ಕಂಪಲ್ಸರಿ ಫಿಲ್ ಮಾಡೋದಿರುತ್ತೆ. ಒಂದು ಪರ್ಸ್ನಲ್ ಡೀಟೇಲ್ಸ್ ಆಗಿರುತ್ತೆ, ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್, ನೀವು ಏನು ಓದಿದ್ದೀರಾ ಎಲ್ಲದನ್ನೂ ನೀವು ಫಿಲ್ ಮಾಡಿ. ಇವಾಗ ಅಂದರೆ ಈ ಪರ್ಟಿಕ್ಯುಲರ್ ಈ ಪೋಸ್ಟಿಗೆ ಅಂತಲ್ಲ, KPSCಯಿಂದ ಯಾವ್ದು ಕಾಲ್ ಆದರೂ ನೀವು ಒಂದು ಸರಿ ನೀವು ಎಂಟ್ರಿ ಮಾಡಿದರೆ ಯಾವಾಗ ಬೇಕಾದರೂ ಅಪ್ಲೈ ಮಾಡ್ಬೋದು, ಆ ರೀತಿ ಇರುತ್ತೆ ಇದು. ಅಭ್ಯರ್ಥಿಯ ನೋಂದಣಿ ವಿವರ ಅಂತ ಹೇಳಿ ಪರ್ಸ್ನಲ್ ಡೀಟೇಲ್ಸ್, ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ರಿಸರ್ವೇಷನ್ಸ್ ಏನಾದರೂ ಇದ್ದರೆ ಅದೆಲ್ಲದನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಅದನ್ನು ಓಪನ್ ಮಾಡೋದು ಹೇಗೆ ಅಂದರೆ kpsc.car.nic.in ಅಂತ ಹೇಳಿ ನೀವು ಗೂಗಲ್ ಮಾಡಿದ್ರೆ ಫಸ್ಟ್ನೇ ವೆಬ್ಸೈಟ್, ನಾನು ಯಾವಾಗಲೂ ಹೇಳ್ತಿರ್ತೀನಿ ಥರ್ಡ್ ಪಾರ್ಟಿ ವೆಬ್ಸೈಟ್ಗೆ ಹೋಗಬೇಡಿ, ಫಸ್ಟ್ ವೆಬ್ಸೈಟ್ಗೆ ಹೋಗಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮ್ಯುನಿಕೇಷನಲ್ಲಿ ಈ ರೀತಿ ನೀವು ಓಪನ್ ಮಾಡಿದ್ರೆ ಇಲ್ಲಿ ಯಾವ್ಯಾವ ಜಾಬ್ದು ಇನ್ಫಾರ್ಮೇಷನ್ಸ್ ಎಲ್ಲ ಇಲ್ಲಿದೆ ನೋಡಿ. ಇಲ್ಲಿದೆ ನಮ್ಮ ಭೂಮಾಪನ ಕಂದಾಯ ವ್ಯವಸ್ಥೆದು ಇಲ್ಲಿದೆ. ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ಒಂದು ಬ್ಲ್ಯಾಕ್ ಕಲರ್ ಬ್ಲಿಂಕ್ ಆಗುತ್ತೆ. ಅದನ್ನು ಓಪನ್ ಮಾಡಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು, ಅಂದರೆ ನಿಮ್ಮ ಹೈಸೈಟ್ಗೆ ಅಡ್ಜಸ್ಟ್ ಮಾಡ್ಕೋಬೋದು. ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಮಾಡಿ. ರಿಜಿಸ್ಟ್ರೇಷನ್ ಆಲ್ರೆಡಿ ಆಗಿದ್ದರೆ ಲಾಗಿನ್ ಮಾಡಿ ಬೈ ಫೋನ್ ನಂಬರ್ ನೀವು ಮಾಡ್ಬೋದು. ರಿಜಿಸ್ಟ್ರೇಷನ್ ಆಗಬೇಕಂದ್ರೆ ಇಲ್ಲಿ ನೋಡ್ಬೋದು ಮೊಬೈಲ್ ನಂಬರ್, ಇಮೇಲ್ ID ಎಲ್ಲ ಇರುತ್ತೆ. ಇದನ್ನೆಲ್ಲ ನೀವು ಕಂಪ್ಲೀಟಾಗಿ ಫಿಲ್ ಮಾಡಬೇಕಾಗತ್ತೆ. ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಕ್ಯಾಪ್ಚಾ ಎಂಟ್ರಿ ಮಾಡಿ ಫಿಲ್ ಮಾಡ್ಕೋಬೋದು ನೀವು. ಮತ್ತು ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನೀವು 8 ಕ್ಯಾರೆಕ್ಟರ್ಸ್ನ ಅಂದರೆ 8 ಒಂದು ಡಿಜಿಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ನೀವು 15 ಡಿಜಿಟ್ ಇದ್ದರೂ ನಡೆಯುತ್ತೆ. ಒಂದು ಅಪ್ಪರ್ ಕೇಸ್ ಲೆಟರ್ ಮತ್ತು ಒಂದು ಲೋವರ್ ಕೇಸ್ ಲೆಟರ್, ಯಾವುದಾದ್ರೂ ಒಂದು ಸಿಂಬಲ್, ಸ್ಪೆಷಲ್ ಕ್ಯಾರೆಕ್ಟರ್ ಇರುವಂತಹ ಒಂದು ಸಿಂಬಲ್ನ ಇಟ್ಟು ನೀವು ಪಾಸ್ವರ್ಡ್ನ ಮಾಡಬೇಕಾಗುತ್ತೆ. ಇದೆಲ್ಲ ಮಾಡೋಕ್ಕೆ ಜಸ್ಟ್ ಒಂದು 20 to 30 ಮಿನಿಟ್ಸ್ ಹಿಡಿಯುತ್ತೆ ಅಷ್ಟೇ. ಸೈಬರಲ್ಲಿ ಅಪ್ಲೈ ಮಾಡೋದಕ್ಕಿಂತ ನೀವೇ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಇದೆಲ್ಲ ಪಾಸ್ ಆಯ್ತಂತಂದರೆ ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು. ಸುಮ್ಮನೆ ನೀವೇನು ನಂಬರ್ ಹಾಕಿದ್ರೂ ಅದೇ ಬಂದುಬಿಡುತ್ತೆ. ಈ ರೀತಿ ಒಂದು ಎನ್ರೋಲ್ಮೆಂಟ್ ನಂಬರ್ ಬರುತ್ತೆ. ಲಾಗಿನ್ ಎಲ್ಲ ಆದಮೇಲೆ ಆ ಎನ್ರೋಲ್ಮೆಂಟ್ ನಂಬರ್ ಅಥವಾ ಮೇಲ್ IDನ ನೀವು ಹಾಕಿ ಲಾಗಿನ್ ಆಗಬೇಕಾಗುತ್ತೆ, ಮೀನ್ಸ್ ಸೈನ್ ಇನ್ ಆಗಬೇಕಾಗತ್ತೆ. ಕ್ಯಾಪ್ಚಾ ಇರುತ್ತೆ, ಅದನ್ನು ಕರೆಕ್ಟಾಗಿ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಒಂದು ಹೊಸ ಟ್ಯಾಬ್ ಓಪನ್ ಆಗುತ್ತೆ. ಆ ಟ್ಯಾಬಲ್ಲಿ ಹೇಳ್ತಾರೆ ನೀವು ಹೇಗೆ ಅಪ್ಲೈ ಮಾಡಬೇಕು, ಹೇಗೆ ಫಿಲ್ ಮಾಡಬೇಕು, ಏನೇನು ಇಟ್ಕೊಂಡಿರಬೇಕು. ನಾನಿವಾಗ ವಿಡಿಯೋ ಫಸ್ಟಲ್ಲೇ ಹೇಳಿದ್ನಲ್ಲ ಆ ರೀತಿ ಇಲ್ಲಿ ಇರುತ್ತೆ. ಫೋಟೋನ ಎಷ್ಟು KBಯಿಂದ ಎಷ್ಟು KBಯಲ್ಲಿ ಇಟ್ಕೊಂಡಿರಬೇಕು, ಇದನ್ನೆಲ್ಲ ನೀವು ಫಸ್ಟೇ ಇಟ್ಕೊಂಡು ಅಪ್ಲೈ ಮಾಡಬೇಕು. JPG ಅಥವಾ JPE ಫಾರ್ಮೆಟಲ್ಲೇ ಇರಬೇಕು ಕಂಪಲ್ಸರಿ. ಅಪ್ಲೈ ಟ್ಯಾಬ್ನ ಪ್ರೆಸ್ ಮಾಡಿದ್ರೆ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ನಾನೀಗ ಹೇಗೆ ವಿಡಿಯೋ ಮೂಲಕ ತೋರಿಸ್ತಿದ್ದೀನಿ ಅದನ್ನು ಅವರು ಬೈ ವರ್ಡ್ಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಐ ಹ್ಯಾವ್ ರೀಡ್ ದ ಇನ್ಸ್ಟ್ರಕ್ಷನ್ ಅಂತ ಹೇಳಿ ನೀವು ಕ್ಲಿಕ್ ಮಾಡಿದ್ರೆ ಗೋ ಅಂತ ಒಂದು ಬಟನ್ ತೋರಿಸುತ್ತೆ. ನಿಮಗೆ UPI ಮೂಲಕ ಆದರೂ ನೀವು ಪೇ ಮಾಡ್ಬೋದು. ನಿಮಗೆ ಏನು ಕನ್ವೀನಿಯೆಂಟ್ ಇದೆ ಆ ರೀತಿ ನೀವು ಪೇ ಮಾಡ್ಬೋದು. ಗೋ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಮತ್ತೊಂದು ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ವಿದ್ಯಾರ್ಹತೆ ವಿವರ PUC ನಂತರ ಇದ್ದರೆ, ಅಂದರೆ ನೀವು ಆಲ್ರೆಡಿ ಈಗ ಬೇರೆ ಜಾಬಿಗೆ ಯಾವಾಗಾದರೂ ಅಪ್ಲೈ ಮಾಡಬೇಕಾದ್ರೆ ಬರೀ ಇದ್ರ ಮೂಲಕ ಅಂದರೆ ನಂಬರ್ಸ್ ಮೂಲಕ ಎಲ್ಲ ಎಂಟ್ರಿ ಮಾಡಿದರೆ, ಈಗ ನೀವು ಈ ಪ್ರೊಫೈಲ್ನ ಎಡಿಟ್ ಮಾಡಿ ಮತ್ತೊಮ್ಮೆ ಫಿಲ್ ಮಾಡಬೇಕು ಅಂತ ಇದೆ ಅಷ್ಟೇ. ಅಂದರೆ ಮೊದಲೇ ಯಾರಾದರೂ ಅಪ್ಲೈ ಮಾಡೋರು ಇದ್ದರೆ
ಮಾಡಿದರೆ ಬೇರೆ ಜಾಬ್ಗೆ ಯಾವುದಾದ್ರು KPSCಲಿ. ಈಗ ನೀವು ಯಾವ ಜಾಬ್ಗೆ ಅಪ್ಲೈ ಮಾಡಬೇಕಂತ ಇದೆಯಲ್ಲ, ಅಪ್ಲೈ ಟು ದ ಪೋಸ್ಟ್ ಅಂತ ಕ್ಲಿಕ್ ಮಾಡಬೇಕು. ನಿಮಗೆ ಇವಾಗ ಡೈರೆಕ್ಟಾಗಿ ನಿಮಗೆ ಜಾಬ್ದಾಗೆ ಅಪ್ಲೈ ಮಾಡೋಕ್ಕೆ ಕೊಡೋಲ್ಲ. ಅಪ್ಲೈ ಟು ದ ಪೋಸ್ಟ್ ಅಂತ ಕೊಟ್ಟರೆ ನಾನು ಹೇಳ್ದಂಗೆ 5 ಹಂತಗಳನ್ನ ಇಲ್ಲಿ ಫಿಲ್ ಮಾಡಬೇಕು. ಏನೇನು ಡಾಕ್ಯುಮೆಂಟ್ಸ್ ಇವರು ರಿಕ್ವೈರ್ ಕೇಳಿದ್ದಾರೆ ಆ ಡಾಕ್ಯುಮೆಂಟ್ಸ್ನೆಲ್ಲ ರಿಕ್ವೈರಿಂಗ್ ಡಾಕ್ಯುಮೆಂಟ್ಸ್ನೆಲ್ಲ ನೀವು ಫಿಲ್ ಮಾಡೋದಿರುತ್ತೆ. ಇದು ತುಂಬ ಈಸಿ ಇದೆ. ನೀವು ಏನೇ ಒಂದು ಫಿಲ್ ಮಾಡಿದ್ರು ಆ ಫೋಟೋನ ಕಂಪ್ರೆಸ್ ಮಾಡಿ ಅಪ್ಲೋಡ್ ಮಾಡೋದು, PDF ಮಾಡಿ ಅಪ್ಲೋಡ್ ಮಾಡೋದು ಬಿಟ್ಟರೆ ಇನ್ನೇನು ಇಲ್ಲಿ ನೀವು ಎಂಟ್ರಿ ಮಾಡೋದಿರಲ್ಲ. ಆಧಾರ್ನ ತೊಗೊಂಡ್ರೆ ಅದೇ ಫೋಟೋನ ತೊಗೊಳುತ್ತೆ, ಆಧಾರ್ ನಂಬರ್ ಹಾಕಿದ್ರೆ. ಮತ್ತು SLC ಮಾರ್ಕ್ಸ್ ಕಾರ್ಡ್ ಅದೆಲ್ಲ ಆಟೋಮೆಟಿಕ್ ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಪ್ರೀವಿಯಸ್ ಇರೋರು ಫಿಲ್ ಮಾಡಬೇಕಾಗತ್ತೆ. ಈಗ ಆಫ್ಟರ್ 2002 ಇರೋರಿಗೆ ಆಟೋಮೆಟಿಕ್ ಎಲ್ಲ ತೊಗೊಂಡ್ಬಿಡುತ್ತೆ. SLC ಮಾರ್ಕ್ಸ್ ಕಾರ್ಡನ್ನ 15 ಕೊಟ್ಟಿದ್ದಾರೆ. 2002ಗಿಂತ ಮುಂಚೆ ಇರೋರು ಡಾಟಾದಲ್ಲಿ ಎಂಟ್ರಿ ಮಾಡಬೇಕು. ಆದಮೇಲೆ ಇರೋರು SLC ಪಾಸ್ಡ್ ಆನ್ ಆರ್ ಆಫ್ಟರ್ 2002 ಇರೋರು ರಿಜಿಸ್ಟ್ರೇಷನ್ ನಂಬರ್ನ ಹಾಕಿದ್ರೆ ಸಾಕು. ಗೆಟ್ ಡಾಟಾ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಬಂದುಬಿಡುತ್ತೆ. PUCನೂ ಸೇಮ್. PUCಲಿ ನೀವು ಸೆಕ್ಷನ್ಸ್ ಏನಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. PCMBನ PMCS ಆ ರೀತಿ ಎಲ್ಲ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನ್ಯಾಷನಾಲಿಟಿ ಎಲ್ಲ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಅದು ತೊಗೊಳುತ್ತೆ. ಮತ್ತು ಕಂಪ್ರೆಸ್ ಮಾಡೋದು ಹೇಗೆ, ತುಂಬ ಜನಕ್ಕೆ ಡೌಟ್ ಇರೋದೇನು ಅಂದರೆ ಅಪ್ಲೈ ಮಾಡಬೇಕಾದ್ರೆ ಎಲ್ಲ ಮಾಡ್ತೀರಾ, ಬಟ್ ಫೋಟೋನ ಅಪ್ಲೋಡ್ ಮಾಡೋದು ಹೇಗೆ, 50 ಅಥವಾ 70 KBಗೆ ಹೇಗೆ ಅಪ್ಲೋಡ್ ಮಾಡ್ಬೋದು ಅಂತ ಹೇಳಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದನ್ನು ನಾನು ಇದೇ ವಿಡಿಯೋದಲ್ಲಿ ಕಂಟಿನ್ಯೂಷನ್ ಹೇಳಿದ್ದೀನಿ. ಆಧಾರ್ ಕಾರ್ಡ್ನ ಫಸ್ಟು ನೀವೇನು ಮಾಡಬೇಕಂದ್ರೆ ಆಧಾರ್ ಕಾರ್ಡ್ನ ನಂಬರ್ KYC ಮಾಡಬೇಕಾಗತ್ತೆ. KYC ಮಾಡೋಕ್ಕೆ ನಾನು ಮೊದಲೇ ಹೇಳ್ದಂಗೆ ಫೋನ್ ನಂಬರ್ ಲಿಂಕ್ ಆಗಿರಬೇಕು. ನೀವು OTP ಅಥವಾ ಫೇಸ್ ಅಥವಾ ಫಿಂಗರ್ ಪ್ರಿಂಟ್ನ ಮೂಲಕನೂ ನೀವು ಕಂಟಿನ್ಯೂ ಮಾಡ್ಬೋದು. KYCನ ಕಂಪ್ಲೀಟ್ ಮಾಡ್ಬೋದು. ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಇನ್ಸ್ಟ್ರಕ್ಷನ್ ಲೈನ್ಸ್ ಇದೆಯಲ್ಲ ಅಲ್ಲಿ ಆನ್ ರೈಟ್ ಟಿಕ್ ಹಾಕಿ OTP ಅಂತ ಹೇಳಿ ಅಲ್ಲಿ ಕ್ಲಿಕ್ ಮಾಡ್ತೀರಾ. OTP ಅಂತ ಹೇಳಿ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು OTP ಜನ್ರೇಟ್ ಪ್ರೊಸೆಸಿಂಗ್ ಅಂತ ಹೇಳಿ ತೋರಿಸುತ್ತೆ. ಅದಾದ ಒಂದು 10 ಸೆಕೆಂಡಲ್ಲೆಲ್ಲ ಬಂದುಬಿಡುತ್ತೆ. ಬಟ್ 2 ಮಿನಿಟ್ಸ್ ನಿಮಗೆ ಟೈಮ್ ಇರುತ್ತೆ ಅದನ್ನು ಫಿಲ್ ಮಾಡೋಕ್ಕೆ. ಲ್ಯಾಪ್ಟಾಪಲ್ಲಿ ಏನಾದರೂ ಮಾಡ್ತಾಯಿದ್ರೆ, ಮೊಬೈಲ್ ಏನಾದರೂ ಕೆಳಗಡೆ ಬಿಟ್ಟಿದ್ದರೆ ಆ ರೀತಿ ರೀಸನ್ಗೆ ನಿಮಗೆ 2 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ. ಮತ್ತು ಅದನ್ನು ಕಂಪ್ರೆಸ್ ಮಾಡಿ ಹೇಗೆ ಅಪ್ಲೋಡ್ ಮಾಡೋದಂದರೆ ಕಂಪ್ರೆಸ್ ಇಮೇಜ್ ಸೈಜ್ ಅಂತ ಹೇಳಿ ಪ್ಲೇಸ್ಟೋರಲ್ಲಿ ನಿಮಗೆ ಸಿಗುತ್ತೆ. KBಯಿಂದ MBಗೆಲ್ಲ ಕನ್ವರ್ಟ್ ಮಾಡ್ಬೋದು. ಇದಕ್ಕಿಂತ ಬೆಟರ್ ಆ್ಯಪ್ ಗೊತ್ತಿದ್ದರೆ ನೀವು ಅದನ್ನು ಟ್ರೈ ಮಾಡಿ. ಚೂಸ್ ಫೋಟೋ ಅಂತ ಹೇಳುತ್ತೆ. ಗ್ಯಾಲರಿ ಅಥವಾ ಗೂಗಲ್ ಫೋಟೋಸ್ ಎಲ್ಲಿ ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಬೋದು. ನಾನು ಯಾವುದಾದ್ರೂ ಒಂದು ಥಂಬ್ನೈಲ್ನ ತೊಗೊಂಡು ನಿಮಗೆ ಇವಾಗ ತೋರಿಸ್ತೀನಿ ಯಾವ ರೀತಿ ಕಂಪ್ರೆಸ್ ಮಾಡಿ ಅಪ್ಲೋಡ್ ಮಾಡಬೇಕು ಫೋಟೋನ ಅಂತ ಹೇಳಿ. ಈಗ ನಾನು ಒಂದು ಇದನ್ನು ತೊಗೋತೀನಿ ನೋಡಿ. ಇದನ್ನು ನಾನು 60 KB ಇದೆ ಆಲ್ರೆಡಿ ಅದು, ಓಕೆನಾ. 60 KB ಇದೆ. ನನಗೆ ಒಂದು 80 KBಗೆ ಬೇಕು. ಕಂಪ್ರೆಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ವೆಯ್ಟ್ ಅಂತ ಬರುತ್ತೆ. ಇಲ್ಲಿ ರೆಡ್ ಕಲರ್ ಸೇವ್ಡ್ ಅಂತ ಬಂದಮೇಲೆ ಅದು ಸೇವ್ ಆಗಿರುತ್ತೆ. ಅದನ್ನು ತೋರಿಸ್ತಾರೆ ನಿಮಗೆ ಒಂದು ಸರಿ ಸೇವ್ ಆಗಿರೋದನ್ನ. ಅದನ್ನು ನೀವು ಮತ್ತೆ ಬಂದು ಗ್ಯಾಲರಿಲಿ ಚೆಕ್ ಮಾಡ್ಬೋದು ಆಗಿದೆಯಾ ಇಲ್ವಾ ಅಂತ ಹೇಳಿ. ಚೆಕ್ ಮಾಡಿದಾಗ ಇಲ್ಲಿ ಎಂಟ್ರಿ ಆಗಿರುತ್ತೆ ನೋಡಿ. ಇದು ಇವಾಗ ಕನ್ವರ್ಟ್ ಆಗಿರೋದು, ಇದು ಫಸ್ಟೇ ಇದ್ದಿದ್ದು. ಹೀಗೆ ಕನ್ವರ್ಟ್ ಆಗಿರುತ್ತೆ. ಅದನ್ನು ನೀವು ಅಪ್ಲೋಡ್ ಮಾಡ್ಬೋದು. ಆವಾಗ ನಿಮಗೆ ಅದು ತೊಗೊಳುತ್ತೆ. ಮತ್ತು ಎಲ್ಲ ಕನ್ಫರ್ಮೇಷನ್ಸ್ ಆದಮೇಲೆ ನೀವು KPSCನ ಕನ್ನಡ ಲ್ಯಾಂಗ್ವೇಜ್ ಅಟೆಂಡ್ ಮಾಡಬೇಕಾ ಬೇಡವಾ, ಅಂದರೆ KPSCಲಿ 2022 ಆದಮೇಲೆ ಯಾವುದಾದ್ರೂ ನೀವು ಎಕ್ಸಾಮ್ ಬರೆದು ಪಾಸ್ ಆಗಿದ್ದರೆ ಕನ್ನಡ ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲಾಂದರೆ ನೀವು ಕಂಪಲ್ಸರಿ ಆ ಪೇಪರ್ನು ಅಟೆಂಡ್ ಮಾಡಬೇಕಾಗುತ್ತೆ. ಈ ರೀತಿ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಅರ್ಜಿ ಫಿಲ್ ಮಾಡೋ ಅಪ್ಲೈ ಟು ದ ಪೋಸ್ಟ್ ಅಂತ ಅಂದಾಗ ಈ ರೀತಿ ಬರುತ್ತೆ. ಆಗ ಅಪ್ಲೈ ಪೋಸ್ಟ್ನ ಕ್ಲಿಕ್ ಮಾಡಿ ನೀವು ಪೇಮೆಂಟ್ನ ಮಾಡಬೇಕಾಗುತ್ತೆ. ಪೇಮೆಂಟ್ ಮಾಡಿದಾಗ ಪೇಮೆಂಟ್ ಕಂಪ್ಲೀಟ್ ಆಗಿರೋದಕ್ಕೆ ನಿಮಗೊಂದು ID ಬರುತ್ತೆ. ಆ IDನ ನೀವು ಸ್ಕ್ರೀನ್ಶಾಟ್ ತೊಗೊಂಡಿರಿ ನಿಮ್ಮ ಇದಕ್ಕೋಸ್ಕರ. ಈ ರೀತಿ ಕಂಪ್ಲೀಟಾಗಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದ ಮೇಲೆ ನಿಮ್ಮ ಅಪ್ಲಿಕೇಶನ್ ಫಿಲ್ ಆಗಿದೆ ಅಂತ ಹೇಳಿ ಅಲ್ಲಿ ವ್ಯೂ ಅಂತ ಇರುತ್ತೆ. ವ್ಯೂಗೆ ಕ್ಲಿಕ್ ಮಾಡಿ ನೀವು ಒಂದು ಪ್ರಿಂಟ್ ತೊಗೊಳ್ಳಿ ಅಥವಾ ಒಂದು PDF ತೊಗೊಂಡು ಮೊಬೈಲಲ್ಲಿ ಇಟ್ಕೊಂಡಿರಿ. ನಂಬರ್ ಇರೋದ್ರಿಂದ ಇದೇನು ಮಿಸ್ ಆಗೋಲ್ಲ, ಯಾವಾಗ ಬೇಕಾದರೂ ನಿಮಗೆ ಸಿಗುತ್ತೆ. ಈ ವಿಡಿಯೋ ಐ ಹೋಪ್ ನಿಮಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂದ್ಕೋತೀನಿ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಸ್ಕ್ರೀನ್ಶಾಟ್ಗಳ ಮೂಲಕ ಹೇಳಿಬಿಟ್ಟಿದ್ದೀನಿ. ಏನಾದರೂ ಡೌಟ್ಸ್ ಬಂತು ಅಂದರೆ ಅಪ್ಲೈ ಮಾಡಬೇಕಾದ್ರೆ ಆಗಿಲ್ಲ ಅಂತಂದರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕ್ಬೋದು. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಎನಿವೇ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಆ್ಯಂಡ್ ಟೇಕ್ ಕೇರ್. ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.